16ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ತ್ರಿಜ್ಯ 3.5 ಸೆಂಟಿಮೀಟರ್. ಸೊ ಇಲ್ಲಿ ವೃತ್ತದ ತ್ರಿಜ್ಯದ ಅಳತೆಯನ್ನ ಕೊಟ್ಟಿದ್ದಾರೆ. ಎಷ್ಟು? 3.5 ಸೆಂಟಿಮೀಟರ್. ಅದೇ ರೀತಿ ಕೋನವನ್ನ ಕೊಟ್ಟಿದ್ದಾರೆ. ಎಷ್ಟು? 90 ಡಿಗ್ರಿ ಅಲ್ವಾ. ಸೊ ಕೆಲವೊಂದು ಸಂದರ್ಭದಲ್ಲಿ ಚತುರ್ಥಕ ಅಂತಾನು ಹೇಳ್ತಾರೆ. ಸೊ ಚತುರ್ಥಕ ಅಂದ್ರೆ ಏನಾಯ್ತು? ಒಂದು ಪೂರ್ಣ ವೃತ್ತದಲ್ಲಿ ಕಾಲು ಭಾಗವನ್ನ ತಗೊಳ್ಬೇಕು. ಸೊ ಅದು ಏನಾಗಿರುತ್ತೆ? ಯಾವಾಗ್ಲೂ ಥೀಟಾ ಯಾವುದು? 90 ಡಿಗ್ರಿ ಆಗಿರತ್ತೆ. ಸೊ ಇಲ್ಲಿ ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ, ಅದೇ ರೀತಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಈ ಒಂದು ಲಘು ವೃತ್ತ ಕಂಸದ ಉದ್ದ, ಸೊ ಈ ಒಂದು ಲಘು ವೃತ್ತದ ಈ ಕಂಸದ ಉದ್ದವನ್ನ ಹೇಳ್ಬೇಕು. ಸೊ ಇಲ್ಲಿ ಅಧಿಕ ವೃತ್ತ ಕಂಸ ಅಂದ್ರೆ ಯಾವ್ದಾಯ್ತು? ಇದು ಅಲ್ವಾ. ಸೊ ಎ ಪಿ ಅಂತ ತಗೊಂಡ್ರೆ ಎ ಪಿ ಪಿ ಅನ್ನೋದೇನಾಯ್ತು? ಅಧಿಕ ವೃತ್ತ. ಸೊ ಇಲ್ಲಿ ಎ ಕ್ಯೂ ಬಿ ಅನ್ನೋದೇನಾಯ್ತು? ಇಲ್ಲಿ ಲಘು ವೃತ್ತ ಕಂಸ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಲಘು ವೃತ್ತ ಕಂಸದ ಉದ್ದವನ್ನ ಹೇಳ್ಬೇಕು. ಸೊ ನಮ್ಗೆ ಏನ್ ಗೊತ್ತಿದೆ? ಇಲ್ಲಿ ಲಘು ವೃತ್ತ ಕಂಸದ ಸೂತ್ರವು ಗೊತ್ತಿದೆ. ಏನ್ ಹೇಳುತ್ತೆ? ಲಘು ವೃತ್ತ ಕಂಸ ಎ ಕ್ಯೂ ಬಿ ಏನ್ ಹೇಳುತ್ತೆ? ಥೀಟಾ ಬಾಗಿಲೆ 360 ಡಿಗ್ರಿ ಗುಣಿಸು 2πr ಅಲ್ವಾ. ಸೊ ಇಲ್ಲಿ ನೋಡಿ, ಥೀಟಾ ಎಷ್ಟು ಹೇಳ್ತಾ ಇದ್ದಾರೆ ಅವರು? 90 ಡಿಗ್ರಿ ಬಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು 2π. ಸೊ ಇಲ್ಲಿ ಪೈ ಅಂದ್ರೆ ಏನಾಯ್ತು? 22/7 ಗುಣಿಸು r ತ್ರಿಜ್ಯ ಎಷ್ಟು ಹೇಳತ್ತೆ? 3.5. ಸೊ ಇಲ್ಲಿ ನೋಡಿ, 90/360 ಗುಣಿಸು 2 ಗುಣಿಸು 22/7. ಸೊ ನೋಡಿ, ಇಲ್ಲಿ ನಿಮ್ಗೆ 3.5 ಅಲ್ವಾ. ಸೊ ಇಲ್ಲಿ 3.5 ದಶಮಾಂಶದಲ್ಲಿದೆ. ಸೊ ನಿಮ್ಗೆ ಏನಾಗುತ್ತೆ? ಡಿವೈಡ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್, ಏನಾದ್ರೂ ಕಷ್ಟ ಅನ್ಸಿದ್ರೆ ಸೊ ಇದನ್ನ ಏನ್ ಮಾಡೋಣ? ಫ್ರಾಕ್ಷನ್ ಗೆ ಬರ್ಕೊಡೋಣ. ಸೊ 3.5 ಏನಾಗುತ್ತೆ? ಫ್ರಾಕ್ಷನ್ ಗೆ ಬರ್ಕೊಂಡಾಗ 35/10. ಸೊ ಇಲ್ಲಿ ಪಾಯಿಂಟ್ ನಂತರ 1 ಅಂಕೆ ಇದ್ದಾಗ ಏನಾಗುತ್ತೆ? 10 ಅಲ್ವಾ. ಸೊ ಏನಾಯ್ತು? ಈಗ ನಿಮ್ಗೆ ಈಸಿಯಾಗಿ ಏನ್ ಮಾಡ್ಬೋದು? ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಯ್ತು. ಸೊ 9 1 9 9 4 36. ಸೊ ಅದೇ ರೀತಿ 2 1 2 2 2 4. ಸೊ ಇಲ್ಲಿ 2 1 2 2 11 22 7 1 7 7 5 35. ಸೊ ಇಲ್ಲಿ ನೋಡಿ, 5 1 5 5 2 10. ಸೊ 2 1 2 2 5 10 ಒಂದುಳಿತೆ. ಸೊ ಪಾಯಿಂಟ್ ಹಾಕಿದಾಗ 10 ಆಗತ್ತೆ. 2 5 10 ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಕಂಸ ಎ ಕ್ಯೂ ಬಿ ಯ ಉದ್ದ ಏನಾಯ್ತು? 11.5 ಸೆಂಟಿಮೀಟರ್ ಆಗತ್ತೆ. ಸೊ ಹಾಗಾದ್ರೆ ಈ ಲಘು ವೃತ್ತ ಕಂಸದ ಉದ್ದ ಏನು? 11.5 ಸೆಂಟಿಮೀಟರ್. ಸೊ ಇದೇನಾಯ್ತು? ಸರಿಯಾದ ಉತ್ತರ. ಸೊ ಯಾವಾಗ್ಲೂ ಯೂನಿಟ್ಸ್ ಅನ್ನ ಬರೆಯೋದು ಮಿಸ್ ಮಾಡಬೇಡಿ, ಆಯ್ತಾ?